ಇದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟಿಂದ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ. ಇದು ಬಹಳ ಆರ್ಥಿಕವಾಗಿ ಆ ಮಕ್ಕಳಿಗೆ ಮತ್ತು ಆ ಕುಟುಂಬಗಳಿಗೆ ಸಹಾಯ ಆಗ್ತದೆ. ಒಳ್ಳೆಯ ಕೆಲಸ ಸಂದೀಪ್ ರೆಡ್ಡಿ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಆರೋಗ್ಯ ಆಯಸ್ಸು ಚೆನ್ನಾಗಿ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀವಿ. ಸರ್, ರಾಜ್ಯ ಸರ್ಕಾರ ಮಹನೀಯರ ಜಯಂತಿಗಳನ್ನು ಮಾಡ್ತಾ ಇದೆ. ಜಯಂತಿಗಳು ಮಾಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೇವಲ ಆ ಒಂದು ಸಮುದಾಯಗಳಿಗೆ ಅದು ಸೀಮಿತ ಆಗ್ತಾ ಇದೆ, ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಇದೆ. ನೀವೆಲ್ಲ ಕೂಡ ನೋಡ್ತಾ ಇದ್ದೀವಿ. ರೂಪ ಯಾವ ರೀತಿ ಪಡೀತದೆ ಅಂದರೆ ಜನರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಸಮುದಾಯದ ಮತ್ತು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಮಹನೀಯರನ್ನು ನೆನೆಸ್ಕೊಂಡು ಅವರ ಜಯಂತಿಗಳನ್ನು ಮಾಡೋದರಲ್ಲಿ ಬಹಳ ಅವಶ್ಯಕತೆ ಇದೆ. ಅವರ ಕೊಡುಗೆ ಬಹಳ ಅಪಾರವಾದ ಸಮಾಜಕ್ಕೆ. ಆದ್ದರಿಂದ ಅಂಥ ಸಂದರ್ಭಗಳಲ್ಲಿ ನಾಯಕರುಗಳಾಗಲಿ ಅಥವಾ ಸಮಾಜ ಸುಧಾರಕರಾಗಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಸಂದರ್ಭಕ್ಕೆ ಆ ಸಮಾರಂಭಕ್ಕೆ ಸರಿಯಾಗಿ ಮಾತನಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅದು ಮಿತಿಮೀರಿ ಮಾತಾಡಿದ್ರೆ ಜನರು ಅರ್ಥೈಸ್ಕೊಂಡು ಅವರಿಗೆ ಪಾಠ ಕಲಿಸ್ತಾರೆ ಅಷ್ಟೇ. ಸರ್, ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿದ್ದಾಗ ಆಗಸ್ಟ್ ಮಾಹೆ 30ನೇ ತಾರೀಕು ದೇವನಹಳ್ಳಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಚಾರಿತ್ರಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಂದುವರಿಕೆಯೇ ಈ ಸಸಿಗಳನ್ನು ನೆಡೀತಕ್ಕಂಥದ್ದು, ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಜವಾಬ್ದಾರಿ ಕಾರ್ಯನಿರ್ವಾಹಕ ಅಧ್ಯಕ್ಷರಿಗೆ ಸಮಿತಿಗೆ ಕಾಯ್ದೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆಯಲ್ಲಿ ಜವಾಬ್ದಾರಿ ಇದೆ. ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಸತತವಾಗಿ ನಡೀಬೇಕು. ಇದು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲ ಪ್ರಜೆಗಳ ಆದ್ಯ ಸಂವಿಧಾನಬದ್ಧ ಕರ್ತವ್ಯ ಅಷ್ಟೇ. ಅದು ಆ ಕೆಲಸನ ಮಾಡ್ತಿದ್ದಾರೆ. ಅದಕ್ಕೆ ಜನರು ಬೆಂಬಲ ಕೊಡಬೇಕು. 2 ಕೋಟಿ ಸಸಿಗಳನ್ನು ನಾನು ಹಿಂದೆ 17 ವರ್ಷಗಳ ಹಿಂದೆ ಮಾಡಿದ್ದೀವಿ. ಆ ಕೆಲಸ ನಾವು ಇವಾಗ ಇನ್ನೂ ಮುಂದುವರಿಸಬೇಕು. ಕಾನೂನು ಸೇವಾ ಪ್ರಾಧಿಕಾರನೇ ಅಲ್ಲ, ಪ್ರತಿಯೊಬ್ಬ ಪ್ರಜೆ ಅವನ ಮನೆ ಮುಂದೆ ಖಾಲಿ ಜಾಗದಲ್ಲಿ ಮರಗಳನ್ನು ಸಸಿಗಳನ್ನು ನೆಡೀತಕ್ಕಂಥ ಕೆಲಸ ಯುದ್ಧೋಪ ರೀತಿಯಲ್ಲಿ ನಡೀಬೇಕಾಗಿದೆ. ಸರ್, ಕತೆ ನಡೀತಾ ಇದೆ. ಅದು ಒಂದೇ ಸಲ ಕೆಲಸ ಆಗೋದಿಲ್ಲ. 2-3 ಸರ್ಕಾರಗಳನ್ನು ಚರ್ಚೆ ಆಗಬೇಕು, ತೀರ್ಮಾನಿಸಬೇಕು. ಇದು ಸರ್ಕಾರಗಳು ಜವಾಬ್ದಾರಿಯುತವಾದ ಸರ್ಕಾರಗಳು ಸಂವಿಧಾನದ ಅಡಿಯಲ್ಲಿ ತೀರ್ಮಾನಗಳನ್ನು ತಗೋಬೇಕಾಗಿದೆ. ಈಗಾಗಲೇ ಅವಾರ್ಡ್ ಇದೆ, ಅದು ನೋಟಿಫಿಕೇಷನ್ ಆಗಬೇಕು. ಸರ್ಕಾರಗಳು ಕೂಡ ನೀರಾವರಿ ಹೋರಾಟ ಸಮಿತಿ ಅಥವಾ ಜಲಾಗ್ರಹ ಸಮಿತಿಯ ಜೊತೆಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಸಾಧನೆಯನ್ನು ನಾವು ಮಾಡೋಕ್ಕಾಗುತ್ತೆ. ನಮಗೆ ಆಶ್ವಾಸನೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ನೇಹಿತರನ್ನೇ ಅಲ್ಲಿ ಗವರ್ನರ್ ಇರುವುದರಿಂದ ಅವರ ಮುಖಾಂತರ ನಾವು ಸಂಪರ್ಕಿಸಿ ಇದನ್ನು ನೀರನ್ನು ಕುಡಿಯೋದಕ್ಕೆ 3-4 ಜಿಲ್ಲೆಗಳಿಗೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದು ಸಫಲ ಆಗ್ತದೆ ಅಂತ ಹೇಳಿ ನಮ್ಮ ಗಾಢವಾದ ನಂಬಿಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಪ್ರಣತಿ. ನಾನು BJS ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದಿದ್ದೀನಿ. ಈಗ ಕೂಡ BJS ಅಗಲ್ಗುರ್ಕಿ ಶಾಲೆ ಕಾಲೇಜ್ BJS ವಿದ್ಯಾನಿಕೇತನಲ್ಲಿ ಜಾಸ್ತಿ ಚೆನ್ನಾಗಿ ಎಜುಕೇಷನ್ ಕೊಡ್ತಾಯಿದ್ರು. ಈಗ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆ ದೊಡ್ಡ ಆಫೀಸರ್ ಆಗಬೇಕು ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇದೇ ಥರ ಮಾಡಬೇಕು ಅಂತ. ನಾನು ಮಂಚನಬೆಲೆಯಿಂದ ಬಂದಿದ್ದೀನಿ. ನಮ್ಮ ತಂದೆ ವಕೀಲರು ಗಂಗರಾಜುಗೆ ಮತ್ತು ನಮ್ಮ ತಾಯಿ ಸರಸ್ವತಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್. ನಾನು 655ಕ್ಕೆ 654 ಅಂಕಗಳನ್ನು ಸಂದೀಪ್ ರೆಡ್ಡಿ ಅವರು ಈ ಥರದ ಕಾರ್ಯ ಮಾಡ್ತಿದ್ದಾರಲ್ಲ, ಏನು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. Sarita, I take 95.68% in my treatment. And ನನಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದು ಕೊಡೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಎನ್ಕರೇಜ್ ಮಾಡಬೇಕಾಗುತ್ತೆ ಮತ್ತು ಅವ್ರ ಫ್ಯೂಚರ್ ಎಜುಕೇಶನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಹಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ ಸಂದೀಪ್ ರೆಡ್ಡಿ. ಥ್ಯಾಂಕ್ ಯು.
ಕಾರ್ಡಿಯಾಲಜಿಸ್ಟ್. ಸಂದೀಪ್ ರೆಡ್ಡಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಾಸ್ತಿ ಜನ ಸ್ಟೂಡೆಂಟ್ಸ್ಗೆ ಅವ್ರ ಮನೆಯಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ. ಸೊ ಅಂತವ್ರಿಗೆ ಅಮೌಂಟ್ ಕೊಡೋದ್ರಿಂದ ಅವ್ರಿಗೆ ಫುಲ್ ಹೆಲ್ಪ್ ಆಗುತ್ತೆ. ಎಲ್ಲಾನು ಫಿಕ್ಸ್ಡ್ ಟೆಸ್ಟ್ ಕೊಡೋದ್ರಿಂದ ಜಾಸ್ತಿ ಸಿಗುತ್ತೆ. ಸೊ ನನ್ನ ಹೇಳೋದೇನಪ್ಪಾ ಅಂದ್ರೆ ಸಂದೀಪ್ ರೆಡ್ಡಿ ಸರ್ ಈ ತರ ಕೆಲಸಗಳನ್ನ ಅಂದ್ಕೊಂಡು ಇನ್ನೂ ಜಾಸ್ತಿ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡ್ಬೇಕು ಅಂತ ಹೇಳ್ತೀನಿ. ಹುಬ್ಬಳ್ಳಿ.